यह वीडियो भी काल्पनिक है। पिछले वाले की तरह यह भी इमेजिनेशन में देखिए। इसे कृपया करके दिल पे ना लीजिए, कहीं और लीजिए। और फिर भी ऑफेंड हो गए तो स्टार्ट से डिस्क्लेमर वापस देखिए। थैंक यू। Hi friends, we are from Goofy TV. ನೋಡ್ರಿ ಇವತ್ತು ನೈಟು ಫುಲ್ ಪಾರ್ಟಿ. ಇನ್ನೂ ಬಿಟ್ಟಿಲ್ಲ ಅಂದ್ರಪ್ಪ ಇದು ಸ್ಕೂಲಿಂದು ಟೂಮಿಗೆ ಬಂದೀವಿ. ಒಳ್ಳೆ ಡೆಕೋರೇಷನ್ ಆಗಿದೆ ಬೈ ಸುಮುಕ್ ಸುಮುಕ್. ಐಸ್ ಒಳ್ಳೆ ವ್ಯೂ ತೋರಿಸ್ತೀನಿ ನೋಡಿ. ಐಸ್ ಏನಾಯ್ತಪ್ಪ ನಿಂದ್ರಲ್ಲಿ ತೋರ್ಸಕ್ಕೆ? ಏನ್ ಹೇಳಪ್ಪ, ಏನ್ 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 ಅನ್ನಿಸ್ತೈತಿ ಹೇಳಪ್ಪ? ಇವತ್ತಿನ ಡೇ ಏನ್ ಅನ್ಸ್ತಿ ಹೇಳಪ್ಪ ನಿನಗೆ? ಬಹಳ ಮನಸ್ಸಿಗೆ ಸಂತೋಷವಾದ ಒಂದು ಒಳ್ಳೆ ದಿನ. ಏನೋ ಹೇಳಕ್ ಮುಂದೆ ಅದು ಬರ್ಲಿಲ್ಲ ಬಾಯಿಗೆ. ಈ ಕ್ಷಣದ ಬಗ್ಗೆ ಹೇಳಪ್ಪ. ನೀನ್ ಎದುರುಗಡೆ ಮೂನ್ ಕಾಣಿಸ್ತಿದೆ, ಈ ಕ್ಷಣ ಹೆಂಗ್ ಫೀಲ್ ಮಾಡ್ತಿದ್ಯಾ? ಬಗ್ಗೆ ಏನು ಹೇಳಕ್ಕಾಗಲ್ಲ, ಆನಂದಿಸ್ಬೇಕಷ್ಟೇ, ಎಂಜಾಯ್ ಮಾಡಬೇಕು. ಮತ್ತೆ ಈ ಏನು ಇವತ್ತು ಬಂದಿದೀವಿ ಎಲ್ಲ ನಮ್ಮ ಸ್ನೇಹ ನಮ್ಮ ಹತ್ರ ಇಲ್ಲ ಸ್ನೇಹನ ಪ್ರೀತಿನ ಹೋರಾಟ ನಡೆಸಿ ಇವಾಗ ಮಾತಾಡ್ತೀನಿ ಕೇಳ್ರಿ. ಇವತ್ತು ಡೇ ಚೆನ್ನಾಗಿತ್ತು. ತರ ಅಂತ ಅಂದ್ರೆ ನಮಗೆ ಜರ್ನಿ ಆಗ್ಲಿ, ಹೊರಟಿದ್ದಾಗ್ಲಿ, ಅಲ್ಲಿಂದ ಒಂದು ಮೆಮೊರಿ ಕ್ರಿಯೇಟ್ ಮಾಡಿದ್ದಾಗ್ಲಿ, ಟೈಟ್ ಆಗಿ ವಾಮಿಟ್ ಎಲ್ಲ ಮಾಡಿ ಚೆನ್ನಾಗಿದೆ. ಈ ರೆಸಾರ್ಟ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ರೆಸಾರ್ಟ್ ಬಹಳ ಚೆನ್ನಾಗಿದೆ, ನಮಗೆಲ್ರಿಗೂ ಇಷ್ಟ ಆಗಿದೆ, ಮನಸ್ಸಿಗೆ ಹತ್ರ ಆಗಿದೆ, ಮನಸ್ಸಿಗೆ ಹತ್ರ ಆಗಿದೆ. ಬಟ್ ಈ ಮೂಮೆಂಟ್ ಇದೆಯಲ್ಲ, ಇದು ಯಾರಿಗೂ ಸಿಗಲ್ಲ. ಇದು ಈ ಕ್ಷಣ 3 ಜನ ನಿಮ್ದೇನಪ್ಪ ನಿನ್ ಸಮಸ್ಯೆ ಹೇಳೋರಿಗೆ ನಾನು ಹೇಳ್ತೀನಿ. ಮೊಟ್ಟೆ ಇದು ಕೊಡ್ತಾರಂತಲ್ಲ ಬಿಡು, ದಾಲ್ ಕಿಚಡಿ. ದಾಲ್ ಕಿಚಡಿ ಅಲ್ಲ, ದಾಲ್ ಫ್ರೈ. ಬರೇ ದಾಲ್ ಕೊಡ್ತಾರೆ, ದಾಲ್ ಗ್ರೇವಿ ಕೊಡ್ತಾರೆ ಅಷ್ಟೇ. ಶೇರ್ಬಾ ಮತ್ತೆ ವೈಟ್ ರೈಸ್ ಸುಮ್ನೆ ಬರೀ ದಾಲ್ ಕೊಟ್ಬಿಡ್ರಿ ಅನ್ನು. ಚೇತು ಹೆಂಗಿತ್ತಪ್ಪ ನನಗೆ ಶಿವಮೊಗ್ಗದಿಂದ ಇಲ್ಲಿಗೆ ಕ್ಷಣ? ಈಗ ನಾನು ಫುಲ್ ಖುಷಿಯಾಗಿದ್ದೇನೆ, ಎಲ್ಲೂ ಬೇಜಾರಾಗಿಲ್ಲ. ಬೇಜಾರಾಗಕ್ ಟೈಮೇ ಇಲ್ಲ, ಟೈಮು ಕೊಟ್ಟಿಲ್ಲ. ಟೈಮು ಬೇಜಾರಾಗಷ್ಟಲ್ಲಿ ಒಂದು ಬಿರಿಯಾನಿ ಬಿತ್ತು. ಗ್ಯಾಪಲ್ಲಿ ಒಂದು ಬಡ್ವೈಸರ್ ಬಿತ್ತು. ಬಡವ ನಾವು ಖುಷಿಯಿಂದ ಬಂದು ಖುಷಿಯಾಗಿ ಆಟಾಡಿ ಬೇಜಾರಾಗಷ್ಟಲ್ಲೇ ಪೂಲಲ್ಲಿ ಬಿದ್ವಿ. ಎದಳಕ್ಕೂ ಮುಂಚೆ ಪೂಲ್ ನಾವು ಆ ಪ್ಲೇಸಲ್ಲಿ ಕೂರ್ಬೇಕು ಅನ್ಕೊಂಡಿದ್ವಿ. ದರಿದ್ರ ನನ್ನ ಮಕ್ಳು ಗೊತ್ತಿರ ಕನ್ನಡ ಬರಲ್ಲ ಅವರಿಗೆ. ನೀನ್ ಹೇಳಪ್ಪ ಇವತ್ತಿನ ದಿನದ ಬಗ್ಗೆ. ಕಮ್ಮಿ ಸಬ್ಸ್ಕ್ರೈಬರ್ ಇವ ಒಬ್ಬ ಲಾಗರ್ ಆಗಿ ಹೇಳಪ್ಪ ಇವತ್ತಿನ ದಿನ. ಅದ್ಭುತ, ಅತಿ ಅದ್ಭುತ, ಮಹಾನ್ ಅದ್ಭುತ. ಮುಂದೆ ಹೇಳಪ್ಪ ಅದ್ಭುತ ಬಿಟ್ಟು. ಈ ಕ್ಷಣ ತುಂಬಾ ಸೂಟಿಂಗ್ ಆಗಿದೆ, ಫುಲ್ ಖುಷಿ ಇದೆ, ಪೀಸ್ ಇದೆ. ಬಿರಿಯಾನಿ ಹೆಂಗಿತ್ತು? ಯಾವುದೇ ತಿಂಕಿಲ್ದೆ ಫ್ರೆಂಡ್ಸ್ ಜೊತೆ ಚೆನ್ನಾಗಿದೆ. ನೆಕ್ಸ್ಟ್ ಏನ್ ಹೇಳ್ಬೇಕಿನಿ? ಬಿರಿಯಾನಿ ಹೆಂಗಿತ್ತು? ಬಿರಿಯಾನಿ ಮಾತ್ರ ತೊಕ್ಕು ಕೊಚ್ಚು ಕಲ್ಸ್ಕೊಂಡು ತಿಂತಿದ್ರೆ ಅಲ್ಟಿಮೇಟ್. ತಿಂಡಿ ಸ್ವಲ್ಪ ಬಿಟ್ಟ, ಬಟ್ ನಾನು ಒಂದು ಸ್ವಲ್ಪ ಬಿಟ್ಟೆ ತಿಂದಿದ್ದೀನಿ. ನಾನು ಕೇಳಿದ್ನ ಬಿಟ್ಟ ಅಂತ ಹೇಳ ಕಂಟೆಂಟ್ ಅದು. ಈಗ ಮುಂದೆ ನೆಕ್ಸ್ಟ್ ಇರುವ ನೆಕ್ಸ್ಟ್ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ? ಬಟ್ಟೆ ಇಲ್ಲ, ಅದೊಂದು ಥಿಂಕ್ ಮಾಡ್ಬೇಕು. ಅಲ್ಲ, ನಾಡಿದ್ದಕ್ಕೆ ರೆಡಿ ಇದೆ ಬಟ್ಟೆ. ಇಲ್ಲಿ ಅಡುಗೆ ಮನೆ ಬಟ್ಟೆ ಒಂದು ಪಂಚೆ, ಅರ್ಧ ಇರೋ ಪಂಚೆ ಒಂದು ಮನೇಲಿ ಖಂಡಿತ ಸಿಗುತ್ತದೆ. ಈ ಮೂನು ನೀ ಯು ಅಲ್ಟಿಮೇಟ್. ಏನ್ ಚೇತು ಅಂತ ಒಂದು ಮಗ ತೋರಿಸ್ಬೇಕು. ಹಾರ್ಟ್ ಟಚಿಂಗ್ ಅಲ್ಲ, ಹಾರ್ಟ್ ಟಚಿಂಗ್ ಆಯ್ತು. ಕೆಳಗಡೆ ಟಚ್ ಮಾಡೋದಿಲ್ಲ, ಹಾರ್ಟ್ ಟಚಿಂಗ್. ಇನ್ನೇನ್ ಹೇಳ್ಬೇಕಪ್ಪ? ಮುಂದೆ ಹೇಳ್ರಪ್ಪ, ಮತ್ತೇನಪ್ಪ? ಇವತ್ತು ಎಲ್ಲೆಲ್ಲಿ ಹೋಗಿದ್ವಿ? ತೊಕ್ಕು ಬಿರಿಯಾನಿಗೆ ಹೋಗಿದ್ವಿ, ಒಳ್ಳೆ ರೆಸಾರ್ಟ್ ಮಾಡಿದ್ವಿ, ಒಳ್ಳೆ ವಾಕ್ ಬೀಚಿಗೆ ಹೋದ್ವಿ, ಒಳ್ಳೆ ಕೆಫೆಗೆ ಹೋದ್ವಿ, ಸಮಥಿಂಗ್ ಲೈಕ್ ದಟ್. ನೆಕ್ಸ್ಟ್ ಒಳ್ಳೆ ಕೆಫೆ, ಒಳ್ಳೆ ಇದು ಸೋಷಿಯಲ್ ಇಂಟರಾಕ್ಷನ್ ಆಯಿತು,
ಟ್ವೀಟ್ಸ್ ಓ ಇದಳಪ್ಪ ಮೇನ್ ಪಾಯಿಂಟ್ ಒಬ್ಬ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡ್ವಿ ಆ? ಫುಲ್ ಆಗಿ. ಫ್ಯಾನ್ ಬಾಯ್ ಸಿಕ್ಕಿದ್ನಲ್ಲಪ್ಪ ಇವತ್ತು. ಯಾರು ಫ್ಯಾನ್ ಬಾಯ್ ಮೂಮೆಂಟ್ ಆಯ್ತು. ಫ್ಯಾನ್ ಬಾಯ್ ಮೀನ್ಸ್ ಅವನೇ ಬಂದು ಕೇಳ್ದ ಅಣ್ಣ ನಿಮ್ದು ಚಾನಲ್ ಹೆಸರು ಅಂತ ಹೇಳಿ ಸ್ವಲ್ಪ ಹೊಸ ತರ ಫ್ಯಾನ್ ಬಾಯ್ ಇವನು. ಹೊಸ ತರ ಫ್ಯಾನು. When I came, the pole it powered my ಏನದು ಇಗ್ನೋರ್ ದಟ್ ಚೇತುಸ್ ವಾಯ್ಸ್. ಇಷ್ಟು ಚೆನ್ನಾಗಿತ್ತು. ನೆಕ್ಸ್ಟ್ ಇವಾಗ ಫ್ರೈಡ್ ರೈಸ್ ತಂದೀವಿ, ಒಳ್ಳೆ ತಂದೂರಿ ತಂದೀವಿ. ನೆಕ್ಸ್ಟ್ ಈಗ ನೆಕ್ಸ್ಟ್ ಆಗುವ ಗದ್ದಲಗಳ ನಡುವೆ ಇರ್ತೀವ ಈ ರೆಸಾರ್ಟ್ ಅಲ್ಲಿ ಕಳಿಸ್ತಾರ ಅನ್ನೋದೊಂದು ಎಕ್ಸ್ಟ್ರಾ ಪ್ರಶ್ನೆ ಇದೆ. ಅದೇ ಗ್ಯಾಪ್ ಅಲ್ಲಿ ಒಬ್ಬ ನೋಡಿ ನೇಚರ್ ನ ಹೆಂಗ್ ಸವಿತಿದ್ದಾನೆ ನೋಡ್ರಿ ಇವನು. ಬೆರಳು ಹುಷಾರಪ್ಪ, ನನ್ ಕಣ್ಣಿಗೆ ಇಟ್ಬಿಟ್ಟೆ ಬೆರಳು. ನೋಡ್ರಪ್ಪ ಫುಲ್ ತೋರ್ಸ್ಬಿಡ್ತೀನಿ ಹೆಂಗೆ ಫೀಲ್ ಮಾಡ್ತೇನೆ ನೋಡ್ರಪ್ಪ ಇವನು. ಈ ಕ್ಷಣ ನೋಡಪ್ಪ, ಅದು ಅಲೆಗಳು, ಅದು ಚಂದ್ರ, ಅಲ್ಲಿ ನೋಡಿ ಲೈಟ್ ಕಾಣಿಸ್ತಿದೆ ನೋಡ್ರಿ ಬೋಟು. ಇದ್ರಲ್ಲಿ ಅಲ್ಲಿ ತನಕ ಈಜಾಡ್ತಾರೆ ಈಗೆಲ್ಲ. ಇವಾಗ ಇದ್ರ ತರ ಸಿದ್ಧತ್ ತರ ಹೋಗೋದು. ಓರಪ್ಪ ಸಿದ್ಧತ್ತರ ಓರಪ್ಪ. ಮತ್ತೆ ಇದು ಏನಪ್ಪ ಸುಮಂತ ಮಲಗ ಹೋಗಪ್ಪ, ರೋಗಿ ಆಗ್ಬಿಟ್ಟಿದ್ಯಲ್ಲಪ್ಪ ನೀನು, ಕಣ್ಣಾಗಿ ಏನಪ್ಪ ನಿಂದು. ಅದು ಸಸ್ಯನಾಶ ಮಾಡ್ದಂಗಿದ್ದಾನೆ. ಕೇಳಿಲ್ಲ. ಏಯ್ ಬಂದ್ರು ನೋಡ್ರಿ, ಬಂದ ನೋಡು ಪೈಲ್ವಾನ್. ಹೆಂಗಿತ್ತು ಡೇ? ಕುತ್ಕೊಂಡ್ರಿ ಸಿಂಹಾಸನ. ಬಿಡಪ್ಪ ಈ ಆಂಗಲ್ ಅಲ್ಲೇ ಮಾತಾಡ್ಸಪ್ಪ. ಓ ಎಲ್ಲ ಮಾತಾಡಿ ಬಾರಪ್ಪ ಇಲ್ಲಿ ನೋಡಪ್ಪ. ಈ ಒಂದು ಟ್ರಿಪ್ಪಿನ ಬೆನ್ನೆಲುಬು. ಎಷ್ಟೋ ತಿಂಗಳಿಂದ ಇದೊಂದು ಟ್ರಿಪ್ಪಿಗೆ ಶ್ರಮವನ್ನು ಪಟ್ಟಿರೋದು. ಹೇಳಪ್ಪ ಯಾವಾಗ ಕ್ಲೋಸ್ ಮಾಡ್ತಿದ್ದೆ ಯೂಟ್ಯೂಬ್ ಚಾನಲ್ ಮತ್ತೆ? ಎಲ್ಲ ಏಟರ್ಸ್ ಇದ್ದೇ ಇರ್ತಾರಪ್ಪ. ನಾವು ಏಟರ್ಸ್ ಇದಾರೆ ಅಂತ ನಾವು ಬ್ಲಾಗ್ ಕ್ಲೋಸ್ ಮಾಡಕ್ಕಾಗಲ್ಲ. ಮೆಟ್ಟಿ ನಿಲ್ಲಿ. ಅದು 13 ಜನ ವ್ಯೂವರ್ಸಿಗೋಸ್ಕರ ಮಾಡೇ ಮಾಡ್ತೀನಿ ಅಂತ. ಗೆದ್ದೆ ಗೆಲ್ಲುವೆವು. ಹೇಳು ಮುಂದೆ. ಅದು ಗೆದ್ದೆ ಗೆಲ್ಲುವೆವು ಅಷ್ಟೇ. ಗೆದ್ದೆ ಗೆಲ್ಲುವೆವು ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ. ಮುಟ್ಟುವರೆಗೂ ನಿಲ್ಲದಿರಿ ಅಂತ ಸ್ವಾಮಿ ವಿವೇಕಾನಂದ ಅವರು. ನಮ್ ಶ್ರೇಯ್ ಅವ್ರು ಬಂದಿದ್ದಾರೆ. ಶ್ರೇಯ್ ಅವ್ರ ಮನದಲ್ಲಿ ಯಾಕೋ ನೋವನ್ನು ಇಟ್ಟುಕೊಂಡು ಇವತ್ತು ಬಹಳ ಸಂಕಷ್ಟದಲ್ಲಿ ನಿಂತಿದ್ದಾರೆ. ಒಂದೆರಡು ಈ ದಿನದ ಬಗ್ಗೆ ಒಂದೆರಡು ಮಾತಾಡಿ ಬಹಳ ನೋವಿನ ಒಂದು ವಿಷಯದಲ್ಲಿದ್ದಾರೆ. ಏನಂತ ಗೊತ್ತಿಲ್ಲ, 2 ಬಿಯರ್ ಆದ್ಮೇಲೆ ಗೊತ್ತಾದದು. ಚೇತವರು ಮೊದಲ ಬಾರಿಗೆ ಬಿಯರ್ ಹೊಡಿತಾರೆ, ಬಿಯರ್ ಅನ್ನು ಕುಡಿಯುತ್ತಿದ್ದಾರೆ, ಬಿಯರ್ ಅನ್ನು ಸೇವಿಸುತ್ತಿದ್ದಾರೆ. ಅದು ಆಶ್ಚರ್ಯದ ವಿಷಯ. ಯಾಕಂದ್ರೆ ಇಷ್ಟು ವರ್ಷ ಕುಡಿದ್ರೆ ಎಷ್ಟೋ ವರ್ಷಗಳಿಂದ ಆ ಬಿಯರ್ ಅನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಕುಡಿಯಲಾರದೆ ಓಡ್ಮಂಕನ್ನು ಬಿಡಲಾರದ ಒಂದು ನೋವನ್ನು ಮನಸ್ಸಲ್ಲಿ ಇಟ್ಟುಕೊಂಡಿದ್ರು. ಅದಕ್ಕೆ ಊರಿಗೆ ಹೋದ ತಕ್ಷಣ ಒಂದು ಹಾಕೊಂಡೇ ಕ್ವಾರ್ಟರ್. ಇಲ್ಲ ಊರಿಗೆ ಹೋದ ತಕ್ಷಣ, ಇಲ್ಲಿಂದ ಬಿಟ್ಟ ತಕ್ಷಣ ಒಂದು ಕ್ವಾರ್ಟರ್ ಓತಿಗೆ ಕಾರಲ್ಲೇ. ಗೈಸ್ ಇದು ಎಷ್ಟು ಸೇಫ್ಟಿ ಇದೆ ಅಂದ್ರೆ ನಾನು ಟವಲ್ ಇಟ್ಟಿದ್ದೆ ಒಣಗಾಕಕ್ಕೆ, ಇನ್ನ ಹಂಗೆ ಇದೆ ನೋಡ್ರಿ. ಅಂದ್ರೆ ಅಂತ ಬಿಟ್ಟಿಯಾರ ಇಲ್ಲ, ಅದು ಅದ್ರಷ್ಟು ಅದತ್ರ ಹೋಗಕ್ಕೂ ಅಸಹ್ಯ ಆಗಿದೆ ಜನಕ್ಕೆ ಅಂತ ಒಂದು ಉದಾಹರಣೆ ಅದು. ನಮ್ ನೋಡ್ರಿ ಇಲ್ಲಿ ನಮ್ ಶಿಯು ನೋಡ್ರಿ. ಈಗ ಅದು ಶಿಶಾ ಎಲ್ಲ ಒಂದೇ ಕಡೆ ಇಡೋ. ತಡ್ರಪ್ಪ ಇಲ್ಲಿ ನೋಡ್ರಪ್ಪ, ಇಲ್ಲಿ ಸ್ಟಾಕಿಂಗ್ ಇವತ್ತು. ಅಯ್ಯೋ ಫ್ರಿಜ್ಜೇ ತುಂಬಿಸ್ಬಿಟ್ಟಾರಪ್ಪ ಇವರು ಹುಡುಕ್ ನನ್ನ ಮಕ್ಕಳು. ಲೋ ಅವನಿಗೆ ಟೊಮೊಟೊ ಹಾಕ್ಬೇಡ ಅಂದ್ರೆ ಅದನ್ನೇ ಹಾಕೊಂಬಂದಿನಿ. ಹಾಯ್ ಮಾಡ್. ಸುಮ್ಮ ಊಟ ಮಾಡ್ಕೊಂಡು ಊಟ ಮಾಡಿ. ಇಲ್ಲಪ್ಪ ಊಟ ಮಾಡೋದು. ಎಷ್ಟು ಊಟ ಇದೆ ನೋಡ್ಕೊಂಬ.
ನೀನ್ ಊಟ ಮಾಡ್ಬಾರ್ದು, ನೀನ್ ಊಟ ಮಾಡ್ಬಾರ್ದಲ್ಲ. ಊಟ ಮಾಡ್ತೀನಪ್ಪ ನಾನು, ಊಟ ಮಾಡಲ್ಲ ಅಂತ ಏನು ಹೇಳಿಲ್ಲ. ಗಿರಿ ಮಾಡ್ಬೇಕಾರೆ ಚೇತನ್ ನಾಳೆ ಮಾತಾಡೋಣ. ಹೋದ್ಮೇಲೆ ನನಗೆ ಕಾಶಿಗೆ ಹೋಗಿ मुझसे प्यार करती है या नहीं करती है? नहीं, तेरा मुझसे प्यार है या नहीं है? देख, अगर तू ऐसे करेगी ना तो मैं वैसे करूंगा, और अगर तू वैसे करेगी ना तो मैं ऐसे करूंगा, ये याद रख।